ಬಿಲ್ಡಪ್ ಕೊಟ್ಟು ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಪೊಲೀಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಹಣ ವಸೂಲಿಗೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಯೂನಿಫಾರ್ಮ್ ಹಾಕಿ ರಿಯಲ್ ಪೊಲೀಸ್ ಅಂತೆ ಕಾಣಿಸಿಕೊಂಡು ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ಹಣ ದರೋಡೆಗೆ ಯತ್ನ ಮಾಡಲಾಗಿದೆ. PSI ಆಗಬೇಕು ಅಂತ 2 ಬಾರಿ ಎಕ್ಸಾಮ್ ಬರೆದಿದ್ದ ಈ ಒಂದು ವ್ಯಕ್ತಿ 2 ಬಾರಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಮಲ್ಲಿಕಾರ್ಜುನ್, ಈತನ ಹೆಸರು ಮಲ್ಲಿಕಾರ್ಜುನ್. ಪರೀಕ್ಷೆ ಫೇಲ್ ಆದ್ರೂ PSI ಅಂತ ಊರಿನಲ್ಲಿ ಹೇಳ್ಕೊಂಡು ತಿರುಗಾಡ್ತಿದ್ದ. ಯೂನಿಫಾರ್ಮ್, ಲಾಠಿ, ಟೋಪಿ, ಶೂ ಎಲ್ಲ ಇತ್ತು, ಎಲ್ಲ ಧರಿಸಿಕೊಂಡು ಪೋಸ್ ಕೊಡೋದಷ್ಟೇ. ಬೆಂಗಳೂರಿನಲ್ಲಿ PSI ಆಗಿದ್ದೀನಿ ಅಂತ ಬಿಲ್ಡಪ್ ಬೇರೆ ಕೊಟ್ಟಿದ್ದ ಮಲ್ಲಿಕಾರ್ಜುನ್. ಸ್ವಗ್ರಾಮ ಶಿರಗುಪ್ಪದಲ್ಲಿ ಬಿಲ್ಡಪ್ ಕೊಟ್ಟಿದ್ದಂತಹ ಮಲ್ಲಿಕಾರ್ಜುನ್ ಹಣ ದರೋಡೆಗೆ ಯತ್ನ ಮಾಡಿದ್ದಾನೆ. ತಾನು ಪೊಲೀಸ್ ಅಂತ ಸುಳ್ಳು ಹೇಳಿ ಹಣ ದರೋಡೆ ಮಾಡಲು ಯತ್ನ ಮಾಡಿದ್ದಾನೆ, ಬೆದರಿಕೆ ಹಾಕಿದ್ದಾನೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸ್ ಅಂತೆಯೇ ವೇಷ ಧರಿಸಿಕೊಂಡು ಲಾಠಿ, ಟೋಪಿ, ಯೂನಿಫಾರ್ಮ್ ಎಲ್ಲ ಹಾಕೊಂಡು ನಾನು ಪೊಲೀಸ್, ನಾನು PSI ಆಗಿದ್ದೀನಿ ಅಂತ ತನ್ನ ಊರಿನಲ್ಲಿ ಹೇಳ್ಕೊಂಡಿದ್ದಾನೆ. ಈತನ ಸ್ವಗ್ರಾಮ ಶಿರಗುಪ್ಪದಲ್ಲಿ ತಾನು ಪೊಲೀಸ್ ಆಗೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಹೀಗೆ ಪೊಲೀಸ್ ಆಗಿದ್ದೀನಿ ಅಂತ ಬಿಂಬಿಸಿಕೊಂಡು ಯಾರ್ದಾರು ಮನೆಗೆ ಹೋಗಿ ಹಣ ಲೂಟಿ ಮಾಡೋಣ, ಬೆದರಿಕೆ ಹಾಕೋಣ ಅನ್ನುವಂಥ ಸಂಚು ಈತನದ್ದು. ತಾನು PSI ಎಕ್ಸಾಮ್ ಅನ್ನ 2 ಬಾರಿ ಫೇಲ್ ಆಗಿದ್ರೂ ಕೂಡ ತಾನು PSI ಆಗಿದ್ದೀನಿ ಅಂತಲೇ ಊರಲ್ಲಿ ಹೇಳ್ಕೊಂಡಿದ್ದಾನೆ. ಯೂನಿಫಾರ್ಮು, ಲಾಠಿ, ಟೋಪಿ ಎಲ್ಲ ಹಾಕೊಂಡು ತನ್ನ ಸ್ವಗ್ರಾಮ, ತನ್ನ ಊರು ಶಿರಗುಪ್ಪದಲ್ಲಿ ನಾನು ಪೊಲೀಸ್ ಆಗೋಗಿದ್ದೀನಿ ಅಂತ ಹೇಳಿಕೆಯನ್ನ ತಾನು ಹೇಳ್ಕೊಂಡು ಬಿಂಬಿಸಿದ್ದಾನೆ. ನಕಲಿ PSI ದರೋಡೆಗೆ ಯತ್ನ ಮಾಡಿದಂಥ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡಾದಿಡ್ಡಿ ದಾರಿಯನ್ನ ಹಿಡಿದಿರೋ ಅಂಥದ್ದು. ಮಲ್ಲಿಕಾರ್ಜುನನಿಗೆ ಸಾಥ್ ಕೊಟ್ಟಿದ್ದ ಆರೋಪಿ ಹೃತ್ವಿಕ್. ಈತನ ಸ್ನೇಹಿತ ಹೃತ್ವಿಕ್ ನವೀನ್ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನಾಭರಣ ಸಿಗುತ್ತೆ ಅಂತ ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ಹಣ ದರೋಡೆ ಮಾಡಲು ಯತ್ನ ಮಾಡಿದ್ದಾರೆ. ನೀನ್ ಗಾಂಜಾ ಮಾರ್ತಿದ್ದೀಯಾ, ನಿನ್ನ ಮನೆಗೆ ಸರ್ಚ್ ಮಾಡಬೇಕು ಅನ್ನುವಂಥದ್ದು ಇವ್ರ ಪ್ಲಾನ್ ಆಗಿತ್ತು. ಪೊಲೀಸ್ ಡ್ರೆಸ್ ಹಾಕೊಂಡು ನವೀನ್ ಮನೆಗೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ನವೀನ್ ಮೇಲೆ ಲಾಠಿ ಮತ್ತೆ ಕಬ್ಬಿಣದ ರಾಡ್ ನಿಂದ ಕೂಡ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ನಕಲಿ PSI ಅರೆಸ್ಟ್ ಮಾಡಬಾರ್ದು ಅಂದ್ರೆ ಹಣ ಕೊಡಬೇಕು ಅಂತ ಧಮಕಿ ಬೇರೆ ಹಾಕಿದ್ದಾರೆ. ಅಕೌಂಟ್ ನಲ್ಲಿದ್ದ 87,000 ರೂಪಾಯಿ, ಮನೆಯಲ್ಲಿದ್ದ 53,000 ಲೂಟಿ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಹೃತ್ವಿಕ್ ಈಗ ಅರೆಸ್ಟ್ ಆಗಿದ್ದಾರೆ. ನಕಲಿ PSI ಸೇರಿ 4ರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ನವೀನ್ ಅನ್ನುವಂಥ ಅವರ ಮನೆಗೆ ಈ ಎಲ್ಲ ಗ್ಯಾಂಗ್ ಸೇರಿಕೊಂಡು ನೀನ್ ಮನೇಲಿ ಗಾಂಜಾ ಇಟ್ಟಿದ್ದೀಯಾ, ನಿನ್ ಮನೇನ ಸರ್ಚ್ ಮಾಡಬೇಕು, ಸರ್ಚ್ ಮಾಡಕ್ ನೀನು ಒಪ್ಕೊಳ್ದೇ ಇದ್ರೆ ಹಂಗಾದ್ರೆ ಹಣ ಕೊಡುವಂತ ಧಮಕಿಯನ್ನ ಹಾಕಿದ್ದಾರೆ ಈ ಖದೀಮರು. ತಾನು PSI ಅಂತ ಸುಳ್ಳು ಹೇಳ್ಕೊಂಡು ಪೊಲೀಸ್ ಅನ್ನುವಂಥ ವೇಷವನ್ನ ಧರಿಸಿ ತನ್ನ ಸ್ನೇಹಿತರ ಜೊತೆ ಆ ಗ್ಯಾಂಗ್ ಜೊತೆಗೆ ಸೇರಿಕೊಂಡು ನವೀನ್ ಅನ್ನುವಂಥವರ ಮನೆಯ ಮೇಲೆ ಒಂದು ದಾಳಿ ಮಾಡಲು ಯತ್ನ ಮಾಡಿದ್ದಾರೆ. ಸಾಕಷ್ಟು ಹಣವನ್ನ ದೋಚಿದ್ದಾರೆ. ಅಕಸ್ಮಾತ್ ನೀನ್ ಹಣ ಕೊಡದೇ ಇದ್ರೆ ನಿನ್ನ ಮೇಲೆ ಮನೆ ಸರ್ಚ್ ಮಾಡ್ತೀವಿ, ನಿನ್ನ ಮನೇಲಿ ಗಾಂಜಾ ಇದೆ, ನನಗೆ ಹಣ ಬೇಕು ಅನ್ನುವಂಥ ಧಮಕಿಯನ್ನ ಹಾಕಿದ್ದಾರೆ. ತತ್ಕ್ಷಣ ಪ್ರಕರಣ ಬೆಳಕಿಗೆ ಬಂದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವ್ಯಕ್ತಿ 2 ಸಲ PSI ಎಕ್ಸಾಮ್ ಬೇರೆ ಬರೆದಿದ್ದಾರೆ. ಸಾಮಾನ್ಯವಾಗಿ ಅಧಿಕಾರದಲ್ಲಿರುವಂಥವರು, ಜನರ ಸೇವೆಯನ್ನ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಹೋಗುವಂಥವರು ಸಾಮಾನ್ಯ ಜ್ಞಾನ ಇಟ್ಕೋಬಾರ್ದ. ಈ ವ್ಯಕ್ತಿ PSI ಎಕ್ಸಾಮ್ ಬರೆದು ಕೂಡ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ. PSI ಎಕ್ಸಾಮ್ ಅಂತೂ ಪಾಸ್ ಮಾಡೋಕ್ಕಾಗಲಿಲ್ಲ, ಆದರೆ ಕನಿಷ್ಠ ಒಂದು ಸೇವಾ ಪ್ರಜ್ಞೆ, ಕನಿಷ್ಠ ಒಂದು ಮನುಷ್ಯತ್ವ ಇಲ್ಲದೆ ಈ ರೀತಿಯಾಗಿ ವರ್ತಿಸಿದ್ದಾನೆ. ಯಾವೆಲ್ಲ ನಿಯಮಗಳನ್ನ, ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕೋ ಒಂದು ಪೊಲೀಸ್ ವೃತ್ತಿಗೆ ಇರಬೇಕಾದಂತಹ ಕನಿಷ್ಠ ಧರ್ಮವನ್ನು ಕೂಡ ಪಾಲನೆ ಮಾಡದೆ ತಾನು ಸುಮ್ಮನೆ PSI ಅಂತ ಹೇಳಿ ಸ್ವಗ್ರಾಮದಲ್ಲಿ ಹೇಳಿಕೊಂಡು ಬೆಂಗಳೂರಿನಲ್ಲಿ ನವೀನ್ ಅನ್ನೋರ ಮನೆ ಮೇಲೆ ಈ ರೀತಿ ದಾಳಿ ಮಾಡಲು ಕೂಡ ಯತ್ನವನ್ನ ಮಾಡಿದ್ದಾನೆ ಇವನು ಮತ್ತು ಇವರ ಗ್ಯಾಂಗ್.